ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳ್ಳಿ ಕಾಲ್ಗೆಜ್ಜೆ ಧರಿಸುವುದರಿಂದ ಆರೋಗ್ಯಕ್ಕಿದೆ ಅದ್ಭುತ ಪ್ರಯೋಜನಗಳು. ಮನೆಯಲ್ಲಿ ಒಂದು ಪುಟ್ಟ ಹೆಣ್ಣು ಮಗು ಇದ್ದರೆ ಅವಳ ಕಾಲಿಗೆ ಸುಂದರವಾದ ಗೆಜ್ಜೆ ಹಾಕುತ್ತೇವೆ. ನಮ್ಮ ಪೂರ್ವಜರು ನಿಗದಿಪಡಿಸಿದ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಇಂದಿಗೂ ಪಾಲಿಸಿಕೊಂಡು ಬರುತ್ತಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಾಗಿಯೇ ಮೀಸಲಾದ ಕೆಲವು ಆಚರಣೆಗಳಿಗೆ ಇಂದಿಗೂ ಮನ್ನಣೆ ಇದೆ. ಅದರಲ್ಲಿ ಕಣ್ಣಿಗೆ ಕಾಡಿಗೆ ಹಚ್ಚುವುದು, ಕಾಲಿಗೆ ಗೆಜ್ಜೆ ಧರಿಸುವುದು ಮುಖ್ಯವಾಗಿವೆ. ಇದು ನಮ್ಮ ಸಂಪ್ರದಾಯ ಎಂದು ನಂಬಿಕೆ ಇಟ್ಟು ಜನ ಅನುಸರಿಸುತ್ತಿದ್ದಾರೆ. ಆದರೆ ಈ ಆಚರಣೆಗಳು ಮಹಿಳೆಯರ ಅಂದವನ್ನಷ್ಟೇ ಅಲ್ಲ, ಆರೋಗ್ಯವನ್ನು ಹೆಚ್ಚಿಸುತ್ತದೆ ಎನ್ನುವುದರ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ವಿಶೇಷವಾಗಿ ಕೈ ಮತ್ತು ಕಾಲುಗಳಿಗೆ ಬೆಳ್ಳಿ ಕಡಗ ಅಥವಾ ಬೆಳ್ಳಿ ಗೆಜ್ಜೆ ಹಾಕುವುದನ್ನು ಸೌಂದರ್ಯ ಹೆಚ್ಚಿಸುವ ವಸ್ತುಗಳು ಎಂದು ಭಾವಿಸಲಾಗಿದೆ. ಆದರೆ ಇವುಗಳು ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಸೂಕ್ತವಾಗಿದೆ. ಹಾಗಿದ್ದರೆ ಗೆಜ್ಜೆ ಧರಿಸುವುದರಿಂದ ಯಾವೆಲ್ಲ ಆರೋಗ್ಯ ಪ್ರಯೋಜನಗಳಿವೆ ನೋಡೋಣ ಬನ್ನಿ. ಕಾಲಿಗೆ ಬೆಳ್ಳಿ ಗೆಜ್ಜೆಯನ್ನು ಹಾಕುವುದರಿಂದ ನರಗಳು ರಕ್ತ ಚಲನೆಯನ್ನು ಸರಿಯಾಗಿ ಮಾಡುತ್ತವೆ. ಗೆಜ್ಜೆ ಆಗಾಗ್ಗೆ ನರಗಳನ್ನು ಸ್ಪರ್ಶಿಸುತ್ತಿರುವುದೇ ಇದಕ್ಕೆ ಕಾರಣ. ಆ ಮೂಲಕ ಆಕ್ಯುಪಂಕ್ಚರ್ ತಂತ್ರದ ಮೂಲಕ ರಕ್ತ ಪರಿಚಲನೆ ಸರಿಯಾದ ಹಾದಿಯಲ್ಲಿರುತ್ತದೆ. ದೇಹದ ಉಷ್ಣತೆ ಕಡಿಮೆ ಮಾಡುತ್ತದೆ. ಈ ಒಂದು ಬೆಳ್ಳಿಯ ಸಾಧನ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಕೋಪವನ್ನು ಕಡಿಮೆ ಮಾಡುವುದು. ಬೆಳ್ಳಿ ಕಾಲ್ಗೆಜ್ಜೆಯನ್ನು ಧರಿಸುವುದು ಮನೆಗೂ ಒಳ್ಳೆಯದು. ಸ್ತ್ರೀಯರು ಬೆಳ್ಳಿ ಕಾಲ್ಗೆಜ್ಜೆ ಧರಿಸಿ ಓಡಾಡುತ್ತಿದ್ದರೆ ಲಕ್ಷ್ಮಿಯು ಆಕರ್ಷಿತಳಾಗುತ್ತಾಳೆ. ಇದರಿಂದ ನಮ್ಮ ಮನೆಗೂ ಒಳ್ಳೆಯದೆಂದು ನಂಬಲಾಗಿದೆ. ಮುತ್ತೈದೆಯ ಲಕ್ಷಣ. ಕಾಲಿಗೆ ಗೆಜ್ಜೆ ಧರಿಸುವುದು ಮುತ್ತೈದೆಯ ಲಕ್ಷಣ ಎಂದು ಕೂಡ ಹೇಳಲಾಗುವುದು. ಮುತ್ತೈದೆಯ ಆಭರಣಗಳಲ್ಲಿ ಇದು ಕೂಡ ಒಂದು. ಬೆಳ್ಳಿ ಕಾಲ್ಗೆಜ್ಜೆ ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಬಂಜೆತನ, ಮುಟ್ಟಿನ ಸಮಸ್ಯೆ, ಹಾರ್ಮೋನ್ ಸಮಸ್ಯೆ ಇವೆಲ್ಲ ತಡೆಗಟ್ಟಲು ಸಹಕಾರಿ. ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು. ಅದೃಷ್ಟಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಬೆಳ್ಳಿಯ ಬಳೆ, ಉಂಗುರ, ಕಂಕಣ ಅಥವಾ ಹಾರವನ್ನು ಧರಿಸಬಹುದು. ಬೆಳ್ಳಿಯ ಆಭರಣವನ್ನು ಧರಿಸುವಾಗ ಸೋಮವಾರ ದಿನವೇ ಧರಿಸಬೇಕು. ಬೆಳ್ಳಿಯು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವುದಾಗಿ ಗುರುತಿಸಲ್ಪಟ್ಟಿದೆ. ಮೆದುಳು ತೀಕ್ಷ್ಣವಾಗುವುದು. ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡುವುದು, ಬೆಳ್ಳಿಯ ಲೋಟದಲ್ಲಿ ಹಾಲು ಕುಡಿಯುವುದು ಹಾಗೂ ಬೆಳ್ಳಿಯ ಆಭರಣವನ್ನು ಧರಿಸುವುದು ಮಾಡಿದರೆ ವ್ಯಕ್ತಿಯ ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುವುದು, ಬುದ್ಧಿವಂತಿಕೆಯು ಹೆಚ್ಚುವುದು. ಮೆದುಳನ್ನು ತೀಕ್ಷ್ಣಗೊಳಿಸಲು ಬೆಳ್ಳಿ ಗೆಜ್ಜೆ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗೋಣ.